ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಧುಮೇಹ ಇಲ್ಲದವರಿಗೂ ಕೂಡ ಲೋ ಬ್ಲಡ್ ಶುಗರ್ ಲೆವೆಲ್ ಸಮಸ್ಯೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಅಸಮತೋಲಿತ ಆಹಾರ, ಬಿ ಹಾರ್ಮೋನ್ ಅಸ್ವಸ್ಥತೆ, ಸಿ ಉಪವಾಸ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವೊಮ್ಮೆ ಅಸಮತೋಲಿತ ಆಹಾರ ಅಥವಾ ಅನಾರೋಗ್ಯಕರ ಆಹಾರದಿಂದಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಡಿಮೆಯಾಗುತ್ತದೆ. ಅಲ್ಲದೆ ದೀರ್ಘಕಾಲ ಹಸಿವಿನಿಂದ ಇರುವುದು ಅಥವಾ ಉಪವಾಸ ಮಾಡುವುದು ಮತ್ತು ಅತಿಯಾದ ವ್ಯಾಯಾಮ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಕಡಿಮೆಯಾಗುತ್ತದೆ. ಮತ್ತೊಂದೆಡೆ ಸಾಮಾನ್ಯ ಜನರು ಕೆಲವು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದಾಗಿ ಕಡಿಮೆ ರಕ್ತದ ಸಕ್ಕರೆಯ ಸಮಸ್ಯೆಯನ್ನು ಎದುರಿಸುತ್ತಾರೆ. ಚಯಾಪಚಯ ಕ್ರಿಯೆ, ಹಾರ್ಮೋನ್ಗಳ ಅಸ್ವಸ್ಥತೆಗಳು, ಮೂತ್ರಪಿಂಡ, ಯಕೃತ್ತು ಮತ್ತು ಮೇದೋಜೀರಕ ಗ್ರಂಥಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ಜನರು ಕಡಿಮೆ ರಕ್ತದ ಸಕ್ಕರೆಯ ಸಮಸ್ಯೆಯನ್ನು ಹೊಂದಿರಬಹುದು. ಮಧುಮೇಹವಿಲ್ಲದ ಅನೇಕ ಪರಿಸ್ಥಿತಿಗಳಿಂದಲೂ ಕಡಿಮೆ ರಕ್ತದ ಸಕ್ಕರೆಯ ಲಕ್ಷಣಗಳು ಕಂಡುಬರುತ್ತದೆ. ಎರಡನೇ ಪ್ರಶ್ನೆ, ಪುರುಷ ಮತ್ತು ಮಹಿಳೆ ಇಬ್ಬರಲ್ಲಿಯೂ ಖಾಸಗಿ ಭಾಗದಲ್ಲಿ ತುರಿಕೆ ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ಸೋಂಕು, ಬಿ ಲೈಂಗಿಕ ರೋಗ, ಸಿ ನೈರ್ಮಲ್ಯತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಜನನಾಂಗಗಳಲ್ಲಿ ತುರಿಕೆಗೆ ಜನನಾಂಗದ ನರಹುಲಿಗಳು ಕಾರಣವಾಗಬಹುದು. ಇದರಲ್ಲಿ ಜನನಾಂಗಗಳಲ್ಲಿ ಮತ್ತು ದೇಹದ ವಿವಿಧ ಭಾಗಗಳಲ್ಲಿ ಸಣ್ಣ ಮೊಡವೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಈ ಸಮಸ್ಯೆಯು ಮುಖ್ಯವಾಗಿ ಮಾನವ ಪ್ಯಾಪಿಲೋಮಾ ವೈರಸ್ ಅಂದರೆ HPV-ನಿಂದ ಉಂಟಾಗಬಹುದು. ಇದು ಲೈಂಗಿಕವಾಗಿ ಹರಡುವ ರೋಗ. ಒಂದು ವೇಳೆ ಖಾಸಗಿ ಭಾಗಗಳಲ್ಲಿ ತುರಿಕೆಗೆ ಈಸ್ಟ್ ಸೋಂಕು ಕೂಡ ಕಾರಣವಾಗಬಹುದು. ಪುರುಷರ ಖಾಸಗಿ ಭಾಗಗಳಲ್ಲಿ ತುರಿಕೆಗೆ ಜನನಾಂಗದ ಹರ್ಪಿಸ್ ಕಾರಣವಾಗಬಹುದು. ಇದು ಜನನಾಂಗಗಳಲ್ಲಿ ಹೆಚ್ಚಿನ ತುರಿಕೆ ಇರುವ ಸ್ಥಿತಿಯಾಗಿದೆ. ಈ ಸಮಸ್ಯೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ನಿಂದ ಉಂಟಾಗುತ್ತದೆ. ಇದರಲ್ಲಿ ಜನನಾಂಗದ ಪ್ರದೇಶದಲ್ಲಿ ಬಹಳಷ್ಟು ತುರಿಕೆ ಮತ್ತು ನೋವು ಇರಬಹುದು. ಹಲವು ಬಾರಿ ಈ ಸಮಸ್ಯೆ ಪತ್ತೆಯಾಗುವುದಿಲ್ಲ ಮತ್ತು ಸ್ಥಿತಿ ಗಂಭೀರವಾದಾಗ ಮಾತ್ರ ಈ ಸಮಸ್ಯೆ ಪತ್ತೆಯಾಗುತ್ತದೆ. ಮೂರನೇ ಪ್ರಶ್ನೆ, ಚರ್ಮವನ್ನು ಕೊರೆದು ಮನುಷ್ಯರ ಮಾಂಸವನ್ನೇ ತಿನ್ನುವ ಹುಳು ಯಾವುದು? ಆಪ್ಷನ್ಸ್: ಎ ಪಿನ್ ವರ್ಮ್, ಬಿ ಟೇಪ್ ವರ್ಮ್, ಸಿ ಸ್ಕ್ರೂ ವರ್ಮ್, ಡಿ ಪ್ಯಾರಾಸೈಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಕ್ರೂ ವರ್ಮ್. ಇದನ್ನು ನ್ಯೂ ವರ್ಲ್ಡ್ ಸ್ಕ್ರೂ ವರ್ಮ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಸ್ಕ್ರೂನಂತೆ ಜೀವಂತ ಪ್ರಾಣಿಯ ಚರ್ಮವನ್ನು ಕೊರೆದು ಅಂಗಾಂಶವನ್ನು ತಿನ್ನುತ್ತದೆ. ಸಾಮಾನ್ಯವಾಗಿ ಸಾಕು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಹಾಗೆಯೇ ತೆರೆದ ಗಾಯಗಳನ್ನು ಹೊಂದಿರುವ ಮತ್ತು ನೈರ್ಮಲ್ಯವಿಲ್ಲದ ಸ್ಥಳಗಳಲ್ಲಿ ವಾಸಿಸುವ ಜನರಲ್ಲಿ ಕಂಡುಬರುತ್ತದೆ. ಈ ಲಾರ್ವಾಗಳು ಗಾಯದ ಮೇಲ್ಭಾಗವನ್ನು ಪ್ರವೇಶಿಸುತ್ತವೆ. ನಂತರ ಅವು ಕ್ರಮೇಣ ದೇಹದೊಳಗೆ ಆಳವಾಗಿ ತಲುಪುತ್ತವೆ. ನಂತರ ರೋಗಿಯು ಗಾಯದಲ್ಲಿ ತೀವ್ರವಾದ ನೋವು, ಸುಡುವಿಕೆ ಮತ್ತು ಅನಾನುಕೂಲ ಚಲನೆಗಳನ್ನು ಅನುಭವಿಸುತ್ತಾನೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ನೀಡದಿದ್ದರೆ ಗಾಯವು ದುರ್ವಾಸನೆ ಬೀರಲು ಪ್ರಾರಂಭಿಸುತ್ತದೆ ಮತ್ತು ಸೋಂಕು ಹರಡಬಹುದು. ತೀವ್ರತರವಾದ ಪ್ರಕರಣಗಳಲ್ಲಿ ಈ ಸೋಂಕು ಮಾರಕವಾಗಬಹುದು. ನಾಲ್ಕನೇ ಪ್ರಶ್ನೆ, ಯಾವ ಜೀವಿ ತಮ್ಮ ಪಾದಗಳು ಮತ್ತು ಮೂಳೆಗಳ ಮೂಲಕ ಸಂವಹನ ನಡೆಸುತ್ತದೆ? ಆಪ್ಷನ್ಸ್: ಎ ಕರಡಿ, ಬಿ ಕುದುರೆ, ಸಿ ಆನೆ, ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಆನೆಗಳ ಬಗ್ಗೆ ಅತ್ಯಂತ ಆಸಕ್ತಿದಾಯಕ ಸಂಗತಿಗಳಲ್ಲಿ ಒಂದು, ಅವು ತಮ್ಮ ಪಾದಗಳಿಂದ ಸಂವಹನ ನಡೆಸಬಲ್ಲವು. ಸಾಮಾನ್ಯವಾಗಿ ಕುಟುಂಬ ಸದಸ್ಯರನ್ನು ಸ್ವಾಗತಿಸುವಾಗ ದೇಹ ಭಾಷೆ ಮತ್ತು ಸ್ಪರ್ಶ ಮತ್ತು ವಾಸನೆಯಂತಹ ವಿಶಿಷ್ಟ ಇಂದ್ರಿಯಗಳನ್ನು ಬಳಸುತ್ತವೆ. ಆದಾಗ್ಯೂ ಆನೆಗಳು ಬಳಸುವ ಅತ್ಯಂತ ವಿಶಿಷ್ಟ ಸಂವಹನ ವಿಧಾನವೆಂದರೆ ಭೂಕಂಪನ ಸಂಕೇತಗಳ ಮೂಲಕ. ಇತರ ಆನೆಗಳು ತಮ್ಮ ಪಾದಗಳು ಮತ್ತು ಮೂಳೆಗಳ ಮೂಲಕ ಅವುಗಳನ್ನು ಪತ್ತೆ ಹಚ್ಚಲು ಮತ್ತು ಹೀರಿಕೊಳ್ಳಲು ಅನುವು ಮಾಡಿಕೊಡುತ್ತವೆ. ಸಂವಹನ ಮಾರ್ಗವು ನಂಬಲಾಗದಷ್ಟು ದೊಡ್ಡ ದೂರ ಮತ್ತು ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಐದನೇ ಪ್ರಶ್ನೆ, ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯಾದರೆ ನರದೌರ್ಬಲ್ಯ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಬಿ, ಆಪ್ಷನ್ಸ್ ಬಿ ವಿಟಮಿನ್ ಡಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ. ನರಮಂಡಲಕ್ಕೆ ನ್ಯೂರೋಟ್ರೋಫಿಕ್ ಬಿ ಜೀವಸತ್ವಗಳು ಬಹಳ ಮುಖ್ಯ. ಈ ಜೀವಸತ್ವಗಳು ಸಹಕಿಣ್ವಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ನರಗಳನ್ನು ಒಳಗಿನಿಂದ ಆರೋಗ್ಯಕರವಾಗಿ ಮತ್ತು ಬಲವಾಗಿರಿಸುತ್ತವೆ.
ಇವುಗಳಲ್ಲಿ ಮುಖ್ಯವಾಗಿ 3 ಜೀವಸತ್ವಗಳು ಸೇರಿವೆ. ವಿಟಮಿನ್ B1 ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಇದು ನೇರವಾಗಿ ನರಕೋಶಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಇದು ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ದೇಹದ ಎಲ್ಲ ನರಗಳ ನಡುವೆ ಸರಿಯಾದ ಸಂಪರ್ಕವನ್ನು ನಿರ್ವಹಿಸುತ್ತದೆ. ಎರಡನೆಯದಾಗಿ ವಿಟಮಿನ್ B6. ಈ ವಿಟಮಿನ್ ಇಡೀ ನರಮಂಡಲವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಇದು ಮೆದುಳಿನ ಕೋಶಗಳನ್ನು ಆರೋಗ್ಯಕರವಾಗಿರಿಸುತ್ತದೆ ಮತ್ತು ದೇಹದ ಅಂಗಗಳೊಂದಿಗೆ ಅವುಗಳ ಸಂವಹನವನ್ನು ಸುಧಾರಿಸುತ್ತದೆ. ವಿಟಮಿನ್ B6 ಕೊರತೆಯು ನಡುಕ ಅಥವಾ ಇತರ ನರವೈಜ್ಞಾನಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಇನ್ನು ಮೂರನೆಯದಾಗಿ ವಿಟಮಿನ್ B12. ವಿಟಮಿನ್ B12 ಕೊರತೆ ನರಗಳಲ್ಲಿ ಬಿಗಿತವನ್ನು ಉಂಟುಮಾಡಬಹುದು ಮತ್ತು ಅವುಗಳ ಕಾರ್ಯನಿರ್ವಹಣೆಯನ್ನು ನಿಧಾನಗೊಳಿಸುತ್ತದೆ. ಇದು ಆಕ್ಸಿಡೇಟಿವ್ ಒತ್ತಡವನ್ನು ಹೆಚ್ಚಿಸುತ್ತದೆ, ನರಗಳನ್ನು ಹಾನಿಗೊಳಿಸುತ್ತದೆ. ಆದ್ದರಿಂದ ನರಗಳನ್ನು ಹೊಂದಿಕೊಳ್ಳುವ ಮತ್ತು ಕ್ರಿಯಾತ್ಮಕವಾಗಿಡಲು ವಿಟಮಿನ್ B12ನ ಸಾಕಷ್ಟು ಸೇವನೆಯು ಬಹಳ ಮುಖ್ಯ. 6ನೇ ಪ್ರಶ್ನೆ, ದೇಹದಲ್ಲಿರುವ ಕೊಬ್ಬನ್ನು ಸುಲಭವಾಗಿ ಕರಗಿಸಬಲ್ಲ ಆಹಾರ ಪದಾರ್ಥ ಯಾವುದು? ಆಪ್ಷನ್ಸ್: ಎ ಹಸಿರು ಮೆಣಸಿನಕಾಯಿ, ಬಿ ರಾಗಿ, ಸಿ ಬೆಳ್ಳುಳ್ಳಿ, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯಲ್ಲಿ ಆಲಿಸಿನ್ ಎಂಬ ಸಂಯುಕ್ತವಿದೆ. ಇದು ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದೆ. ಇದು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಉತ್ತಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಈಗಾಗಲೇ ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆಯಿಂದ ಬಳಲುತ್ತಿರುವವರು ಆದಷ್ಟು ಬೆಳ್ಳುಳ್ಳಿಯನ್ನು ಆಹಾರ ಪದ್ಧತಿಯಲ್ಲಿ ಬಳಸುವ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ಏಕೆಂದರೆ ಬೆಳ್ಳುಳ್ಳಿ ಆಹಾರದ ರುಚಿಯನ್ನು ಹೆಚ್ಚಿಸುವುದಲ್ಲದೆ ಆರೋಗ್ಯಕ್ಕೂ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ. ಪ್ರಮುಖವಾಗಿ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಣ ಮಾಡಿ ಹೃದಯದ ಆರೋಗ್ಯವನ್ನು ಕಾಪಾಡಲು ನೆರವಿಗೆ ಬರುತ್ತದೆ. 7ನೇ ಪ್ರಶ್ನೆ, ಭಾರತದಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ಸ್: ಎ ಛತ್ರಪತಿ ಶಿವಾಜಿ, ಬಿ ಬಾಲಗಂಗಾಧರ ತಿಲಕ್, ಸಿ ನಾನಾಜಿ ದೇಶ್ಮುಖ್, ಡಿ ಡಾಕ್ಟರ್ BR ಅಂಬೇಡ್ಕರ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್. ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬವು ಧಾರ್ಮಿಕ ಪ್ರಾಮುಖ್ಯತೆಯ ಜೊತೆಗೆ ಬಾಲಗಂಗಾಧರ ತಿಲಕರು ಸ್ವತಂತ್ರ ಹೋರಾಟದ ಉದ್ದೇಶಕ್ಕಾಗಿ ಪುನರುಜ್ಜೀವನಗೊಳಿಸಿದ ರಾಷ್ಟ್ರೀಯ ಏಕತೆಯ ಸಂಕೇತವಾಗಿ ವಿಶೇಷ ಪ್ರಾಮುಖ್ಯತೆ ಪಡೆದಿದೆ. ಈ ಹಬ್ಬವು ಮನೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ದೊಡ್ಡ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಮೂಲಕ 10 ದಿನಗಳ ಕಾಲ ಆಚರಿಸಲ್ಪಡುತ್ತದೆ. ಲೋಕಮಾನ್ಯ ತಿಲಕರು 1893ರ ಅವಧಿಯಲ್ಲಿ ಹಿಂದೂಗಳನ್ನು ಒಂದುಗೂಡಿಸುವ ಉದ್ದೇಶದಿಂದ ಪುಣೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು. ನಂತರ ಗಣೇಶ ಉತ್ಸವವನ್ನು ಭಾದ್ರಪದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಿಂದ ಭಾದ್ರಪದ ಶುಕ್ಲ ಚತುರ್ದಶಿ ಅಂದರೆ ಅನಂತ ಚತುರ್ದಶಿಯವರೆಗೆ ಆಚರಿಸಬೇಕೆಂದು ನಿರ್ಧರಿಸಲಾಯಿತು. ಹಿಂದೂಗಳನ್ನು ಒಂದುಗೂಡಿಸಲು ಪ್ರಾರಂಭಿಸಲಾದ ಗಣೇಶ ಚತುರ್ಥಿ ಹಬ್ಬವು ಇಂದು ಒಂದು ಅದ್ದೂರಿ ಹಬ್ಬವಾಗಿ ದೇಶ ವಿದೇಶಗಳಲ್ಲೂ ಆಚರಿಸಲಾಗುತ್ತಿದೆ. 8ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸ್ನಾಯುಬಲ, ಬಿ ತೂಕ ಹೆಚ್ಚಳ, ಸಿ ಸಕ್ಕರೆ ಹೆಚ್ಚಳ, ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬಾಳೆಹಣ್ಣುಗಳು ಹಳದಿ ಮತ್ತು ಹಣ್ಣಾಗಲು ಪ್ರಾರಂಭಿಸಿದ ತಕ್ಷಣ ಫೈಬರ್ ಪ್ರಮಾಣದಲ್ಲಿ ಕಡಿಮೆಯಾಗುತ್ತದೆ. ಅದೇ ವೇಳೆ ಬಾಳೆಹಣ್ಣಿನಲ್ಲಿ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಹ ಕ್ಷಿಪ್ರವಾಗಿ ಹೆಚ್ಚಿಸುತ್ತದೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದರೆ ದೇಹದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅದರ ಆಮ್ಲೀಯತೆಯಿಂದಾಗಿ ಕರುಳಿನ ಚಲನೆಯ ಮೇಲೆ ಪರಿಣಾಮ ಬೀರುತ್ತದೆ. ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಅಧಿಕವಾಗಿದೆ. ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿಂದರೆ ಅದರಲ್ಲಿರುವ ಮೆಗ್ನೀಷಿಯಂ ರಕ್ತದಲ್ಲಿ ಹೀರಲ್ಪಡುತ್ತದೆ. ರಕ್ತದಲ್ಲಿ ಮೆಗ್ನೀಷಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ರಕ್ತದಲ್ಲಿನ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಮಟ್ಟವು ಸಮತೋಲಿತವಾಗಿರುವುದಿಲ್ಲ. ಇದು ಹೃದಯವನ್ನು ಹಾನಿಗೊಳಿಸುತ್ತದೆ ಮತ್ತು ಹೃದ್ರೋಗಕ್ಕೆ ಕಾರಣವಾಗುತ್ತದೆ. 9ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವ ಪ್ರಾಣಿ ಪ್ರಭೇದ ಯಾವುದು? ಆಪ್ಷನ್ಸ್: ಎ ಖಡ್ಗಮೃಗ, ಬಿ ಗೊರಿಲ್ಲಾ, ಸಿ ಸುಂದಾಹುಲಿ, ಡಿ ಅಮುರ್ ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮುರ್ ಚಿರತೆ. ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವ 10 ಪ್ರಾಣಿಗಳಲ್ಲಿ ಮೊದಲನೆಯದು ಅಮುರ್ ಚಿರತೆ. ಅಮುರ್ ಚಿರತೆ ತನ್ನದೇ ಆದ ಜಾತಿಯಲ್ಲ, ಬದಲಿಗೆ ಚಿರತೆಯ ಉಪಜಾತಿಯಾಗಿದೆ. ಅವು ಪೂರ್ವ ರಷ್ಯಾ ಮತ್ತು ಉತ್ತರ ಚೀನಾದ ಕಾಡುಗಳು ಮತ್ತು ಪರ್ವತಗಳಿಗೆ ಸ್ಥಳೀಯವಾಗಿವೆ. ಪ್ರಸ್ತುತ ಸುಮಾರು 100 ಅಮುರ್ ಚಿರತೆಗಳು ಉಳಿದಿವೆ. ಅವುಗಳಲ್ಲಿ ಹೆಚ್ಚಿನವು ರಷ್ಯಾದ ಚಿರತೆ ಸಂರಕ್ಷಿತ ಪ್ರದೇಶದಲ್ಲಿ ವಾಸಿಸುತ್ತವೆ.
ಅಮೂರ್ ಚಿರತೆಗಳು ಆವಾಸಸ್ಥಾನ ನಷ್ಟದಿಂದಾಗಿ, ಮುಖ್ಯವಾಗಿ ಮಾನವ ನಿರ್ಮಿತ ಬೆಂಕಿಯಿಂದ, ಹಾಗೆಯೇ ಬೇಟೆಯಾಡುವಿಕೆ ಮತ್ತು ಸಂತಾನೋತ್ಪತ್ತಿಯಿಂದಾಗಿ ಅವುಗಳ ಸಣ್ಣ ಜನಸಂಖ್ಯೆಯ ಪರಿಣಾಮವಾಗಿ ತೀವ್ರವಾಗಿ ಅಳಿವಿನಂಚಿನಲ್ಲಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.